ಹೆಲೋ, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಆರ್ಯವಂಶಿ ಪೂಜಾ ಅಂತ. ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ಗೆ ಬಂದಿದ್ದಕ್ಕೆ. ಸೊ ಇವತ್ತು ನಾನು ನಾಳೆ ಅಕ್ಷಯ ತೃತೀಯ ಅಂದ್ಬಿಟ್ಟು ಇವತ್ತೊಂದು ರೀಡಿಂಗ್ ಮಾಡ್ತಿದ್ದೀನಿ, ಡೆಡಿಕೇಟೆಡ್ ಟು ಅಕ್ಷಯ ತೃತೀಯ. ಮ್ಯಾಟರ್ ಆಫ್ ಫ್ಯಾಕ್ಟ್, ನಾಳೆ ಒಂದೇ ದಿವಸ ಅಂತ ಅಲ್ಲ. ಓಕೆ, ಸೊ ನಾಳೆ ಒಂದೇ ದಿವಸ ನಾನು ಗೋಲ್ಡ್ ತೊಗೊಂಡಿಲ್ಲ, ನಾನು ಬೆಳ್ಳಿ ತೊಗೊಂಡಿಲ್ಲ, ಅಥವಾ ನಾನು ಆ್ಯಡ್ಗಳು ಬರ್ತಿದೆಯಲ್ಲ ಡೈಮಂಡ್ ತೊಗೊಂಡಿಲ್ಲ ಅಂತೆಲ್ಲ ಅಂದ್ಕೊಂಡ್ರೆ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಬಿಕಾಸ್ ಅಕ್ಷಯ ತೃತೀಯ ಬಂದ್ಬಿಟ್ಟು ನಾನು ನೋಡೋದು ಹೆಂಗೆ ಅಂದರೆ ನಿಮ್ಮ ಮನಸ್ಸು ತೃಪ್ತಿ. ಓಕೆ, ಅದು ಗೋಲ್ಡ್ ಸಿಲ್ವರ್ನಲ್ಲೂ ಕೊಡೋಕ್ಕಾಗಲ್ಲ ಕೆಲವು ಸತಿ. ಓಕೆ, ಒಂದು ಸೀರೆ ಕೊಡುತ್ತೆ, ಒಂದು ಪೇರ್ ಸಾಕ್ಸ್ ಕೊಡುತ್ತೆ, ಒಂದು ಪೆನ್ಸಿಲ್ ಕೊಡುತ್ತೆ, ಒಂದು ರಬ್ಬರ್ ಕೊಡುತ್ತೆ. ನಿಮ್ಮ ಫೇವ್ರೆಟ್ ರಬ್ಬರ್ ಸಿಕ್ಕಿದ್ರೆ, ಲೈಕ್ ಪರ್ಸ್ನಲಿ ನನಗೆ ಪೆನ್ಸಿಲ್, ಓಕೆ, ಫೇವ್ರೆಟ್ ಒಂದು ಪೆನ್ಸಿಲ್ ಸಿಕ್ಕಿದ್ರೆ ಅದಕ್ಕಿಂತ ಖುಷಿಯಾದ ಒಂದು ಅಕ್ಷಯ ತೃತೀಯ ಅನ್ನೋ ದಿವಸ ಬೇರೆ ಇರೋಲ್ಲ. ನಾನು ಆ ಥರ ಬಿಲೀವ್ ಮಾಡ್ತೀನಿ. ಸೊ ಎಸ್, ಇವತ್ತು ಮಾಡ್ತಿರೋದು ಕೂಡ ನನ್ನ ಟೈಮ್ಲೆಸ್ ರೀಡಿಂಗೆ. ಬಿಕಾಸ್ ನಾನು ಹೇಳ್ದಂಗೆ ಒಂದೇ ದಿವಸ ಅಕ್ಷಯ ತೃತೀಯ ಅಂತ ಬರಲ್ಲ. ಶಾಸ್ತ್ರದಲ್ಲಿ ಇವತ್ತೊಂದು ದಿವಸ, ನಾಳೆ ಒಂದು ದಿವಸ ಸ್ಪೆಷಲ್ ಅಂತ ಇರ್ಬೋದು. ಬಟ್ ನನ್ನ ಪ್ರಕಾರ ಶಾಸ್ತ್ರಕ್ಕೂ ಮಾನ್ಯತೆ ಕೊಡ್ತೀನಿ, ಜೊತೆಗೆ ಆ್ಯಸ್ ಎ ಸ್ಪಿರಿಚುವಲ್ ಪರ್ಸನ್ ನಾನು ನಮ್ಮ ಆತ್ಮಕ್ಕೂ ನಾವು ಕನ್ಸಿಡರ್ ಮಾಡ್ತೀನಿ. ನಾವು ಬದುಕಿರೋ ತನಕ ಪ್ರತಿದಿನವೂ ಅಕ್ಷಯ ತೃತೀಯ ಆಗಿರ್ಬೋದು. ಓಕೆ, ಸೊ ಅದನ್ನು ಹೇಳ್ತಾ ಬನ್ನಿ, ರೀಡಿಂಗ್ ಶುರು ಮಾಡೋಣ. ಆ್ಯಂಡ್ ಇಂಟ್ರೋ ಇವಾಗ ನಾನು ಹೇಳಿದ್ದನ್ನು ಮಿಸ್ ಮಾಡಬೇಡಿ. ಓಕೆ, ಒಂದು ನಿಮಿಷ ನಾನು ಟೈಮಿಂಗ್ ಬರ್ಕೊತೀನಿ. ಸೊ ಹಾಗಿದ್ರೆ ಬನ್ನಿ ಶಫಲ್ ಮಾಡೋಣ. ನನ್ನ ಟ್ಯಾರೋ ಮೂಲಕ ನಾನು 3 ಕಾರ್ಡ್ ತೊಗೊಂಡು ಮೆಸೇಜ್ ಚಾನಲ್ ಮಾಡ್ತೀನಿ. ಇವತ್ತು ಏಂಜಲ್ ನಂಬರ್ ನಾನೇನೇ ಹೇಳಲ್ಲ, ಬಿಕಾಸ್ ಖುಷಿಯಾಗಿರೋಕ್ಕೆ ಏನಾದರೂ ನಂಬರ್ ಬೇಕಾ, ಮನಸ್ಸು ಬೇಕು. ಸೊ ಇದು ಬೇರೆ ಒರಕಲ್ ಡೆಕ್ಕು. ಯೂಶ್ವಲಿ ನೀವು ನೋಡಿರ್ತೀರ 2-3 ವಿಡಿಯೋ ಮುಂಚೆ. ಸೊ ಇದು ನಾನು ಬೇರೆ ಥರ ಯೂಸ್ ಮಾಡ್ತೀನಿ ಇವತ್ತು. ಓಕೆ, ಅಂದರೆ ದುಡ್ಡು, ಬೆಳ್ಳಿ, ಚಿನ್ನ ಅದ್ರ ಬಗ್ಗೆ ಇನ್ವೆಸ್ಟ್ ಇಲ್ಲ ಅಂದ್ರೂ ಬೇರೆ ಯಾವ ರೀತಿ ನಾವು ಮಾಡ್ಬೋದು. ಓಕೆ, ಸೊ ಬನ್ನಿ ಹಾಗಿದ್ರೆ ಲೆಟ್ಸ್ ಸ್ಟಾರ್ಟ್. ಥ್ಯಾಂಕ್ ಯು. ಓಕೆ, ನಿಮಗಿಷ್ಟ ಬಂದಿದ್ದು ಒಂದು ಗಾಜಿನ ಬಳೆ ತೊಗೊಬೋದು ಬೇಕಿದ್ರೆ ಅಂತ ಬಂತು. ಓಕೆ, ಒಳ್ಳೆ ಮಾತೆ ಅದು. ಬಿಕಾಸ್ ಓಕೆ, ನೋಡೋಣ. ನಾನು ಕಾರ್ಡ್ಸ್ ತೆಗೆದು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ನಾಳೆ ಆಗಲಿ ನಾಳಿದ್ದಾಗಲಿ ಯಾವತ್ತಾದರೂ ಆಗಲಿ, ಓಕೆ, ನಿಮಗೆ ಪಾಕೆಟ್ ಫ್ರೆಂಡ್ಲಿ, ಅಂದರೆ ದುಡ್ಡು ಕಾಸಿನ ಕಷ್ಟ ಇದ್ರೂ ಕೂಡ ಸಾಲ ಮಾಡಿ ಏನೂ ಮಾಡೋದು ಬೇಡ. ನಿಮ್ಮ ಹತ್ರ ಎಷ್ಟು ಶಕ್ತಿ ಇದೆಯೋ ಅಷ್ಟರಲ್ಲಿ ನೀವು ಗಾಜಿನ ಬಳೆ ತೊಗೊಂಡ್ರೂ ನಿಮ್ಗೆ ಆಶೀರ್ವಾದ ಸಿಕ್ಕುತ್ತಂತೆ. ಓಕೆ, ಆಶೀರ್ವಾದ ಸಿಕ್ಕುತ್ತೆ ಅಂತ ಬಂದರು ಮಹಾರಾಣಿ. ವೆರಿ ಗುಡ್. ಕ್ವೀನ್ ಆಫ್ ಕಪ್ಸ್, ಮಹಾರಾಣಿ ಆಫ್ ಎಮೋಷನ್ಸ್. ನಾನು ಹೇಳಿದ್ದಿದೆ, ಆತ್ಮತೃಪ್ತಿ ಮುಖ್ಯ. ಓಕೆ, 2 ಆಫ್ ಕಪ್ಸ್. ತುಂಬ ಎಮೋಷನ್ಸ್ ಬರ್ತಿದೆ ಇಲ್ಲಿ. ಓಕೆ, 4 ಆಫ್ ಕಪ್ಸ್. ಓಕೆ, ಸರಿ, ಆಯಿತು. ನಂಬರ್ 1, ನಿಮ್ಮ ಎಮೋಷನ್ಸ್ ಅಥವಾ ನಿಮ್ಮ ಮನಸ್ಸು ನೋಯಿಸಲ್ಲ. ಓಕೆ, ನಾಳೆ ಒಂದೇ ದಿವಸ ಅಂತ ಏನಿಲ್ಲ. ನಾಳೆಯಿಂದ ನಿಮ್ಮ ಮನಸ್ಸು ತೃಪ್ತಿ ಆಗುವಂಥ ಹೀಲಿಂಗ್ ಶುರು ಆಗುತ್ತೆ ಅಂತ ಹೇಳ್ತಿದ್ದಾರೆ. ನಿಮ್ಮ ಮನಸ್ಸು ತೃಪ್ತಿ ಆಗುವಂಥ ಹೀಲಿಂಗ್. ಓಕೆ, ಆ್ಯಂಡ್ ನೀವು ಅಬಂಡೆನ್ಸ್ ಆಟೋಮ್ಯಾಟಿಕ್ಲಿ ಅದಾಗೋದು ಬಂದೇ ಬರುತ್ತೆ. ಮತ್ತು ನಿಮ್ಮ ಮನಸ್ಸು ಹೀಲ್ ಆಗ್ತಾ ಬರುತ್ತೆ. ಮತ್ತು ನಿಮ್ಮ ಮನೇಲಿ ಸಂಬಂಧ ಮತ್ತು ಫ್ಯಾಮಿಲಿ ಹೀಲ್ ಆಗ್ತಾ ಬರುತ್ತೆ. ಅಂದರೆ ಫ್ಯಾಮಿಲಿಲಿ ಏನಾದರೂ ಇಶ್ಯೂಸ್ ಇದ್ದರೆ ಚೆನ್ನಾಗಾಗಿ ಅಂದರೆ ಒಳ್ಳೇದಾಗ್ತಾ ಬರುತ್ತೆ. ಆ್ಯಂಡ್ ಪ್ರೊಟೆಕ್ಟೆಡ್ ಆಗಿರುತ್ತೆ ನಿಮ್ಮ ಫ್ಯಾಮಿಲಿ, ವೆರಿ ವೆರಿ ಪ್ರೊಟೆಕ್ಟೆಡ್. ನೀವೇನು ಮಾಡಬೇಕಂದ್ರೆ, ನೀವು ಜಸ್ಟ್ ನಿಮ್ಮ ಇಂಟ್ಯೂಷನ್ ಜೊತೆಗೆ ನೀವು ಕನೆಕ್ಟ್ ಆಗಿ, ನೀವು ಹೆಜ್ಜೆಗೂ ನಿಮ್ಮ ಇಂಟ್ಯೂಷನ್, ನಿಮ್ಮ ಪ್ಯಾಷನ್ ಸದಾ ನಿಮ್ಮ ಜೊತೆಗೆ ಬರಲಿ. ನೀವು ತುಂಬ ಇಷ್ಟಪಡೋ ವಸ್ತು ಅಂತ ನಾನು ಆವಾಗಲೇ ಹೇಳಿದೆ. ಸೊ ಅದು ಕೂಡ ನಿಮ್ಮ ಪ್ಯಾಷನ್ ಆಗಿರ್ಬೋದು. ಆ್ಯಂಡ್ ಇಂಟ್ಯೂಷನ್ ನಿಮಗೆ ನಿಜವಾಗ್ಲೂ ಬೇಕಾ? ನಿಜವಾಗ್ಲೂ ನೀವು ನನ್ನ ಕೇಳಬೇಕಂದ್ರೆ, ಪೂಜನ್ ಅರೇ ನಿನಗೆ ನಿಜವಾಗ್ಲೂ ಇವಾಗಲೇ ಬೇಕಾಯಿತು? ಬಟ್ಟೆ ತೊಗೊಳ್ಳೋ ಅಂಥದ್ದು ಏನಿದೆ ಇವಾಗ, ಬೇಕಾ? ನಾನು ಹೌದಲ್ವಾ, ಬೇಡ ಅಂತ ಹೇಳ್ತೀನಿ. ಸೊ ನನ್ನ ಇಂಟ್ಯೂಷನ್ ಲಾಜಿಕಲ್. ಓಕೆ, ಪ್ಯಾಷನೇಟ್ ಆಗಿರಿ, ಸ್ಪಿರಿಚುವಲ್ ಆಗಿರಿ. ನಿಮ್ಮನ್ನು ಒಂದೇ ರಿಕ್ವೆಸ್ಟ್ ಮಾಡ್ತಿರೋದು ಏನು ಅಂದರೆ, ನೀವು ಸಪೋಸ್ ಸ್ವಲ್ಪ ಸ್ಪಿರಿಚುವಲ್ ಪರ್ಸನ್ ಆಗಿಲ್ಲ ಇನ್ನೂ ಅಂತ ಅಂದರೆ, ಶುರು ಆಗಿದ್ದೀರಾ, ಪ್ರೊಸೆಸ್ನ ಇನ್ನೂ ಶುರು ಮಾಡಬೇಕು ಅಂತ ನಾಳೆಯಿಂದನೇ ನೀವು ಡಿಸೈಡ್ ಮಾಡಿದ್ರೆ, ಅದೇ ನಿಮ್ಮ ಅಕ್ಷಯ ತೃತೀಯ.
ಅದಕ್ಕಿಂತ ದೊಡ್ಡ ವಜ್ರ ನಿಮಗೆ ಏನು ಬೇರೆ ಕೊಟ್ಟರೂ ನಿಮ್ಗೆ ಅಷ್ಟೊಂದು ಖುಷಿ ಆಗಲ್ಲ. ಓಕೆ, ಆಲ್ದೋ ಇಲ್ಲಿ ತೋರಿಸ್ತಿದೆ ನಿಮ್ಮ ಎಮೋಷನ್ಸ್ ಹೀಲ್ ಆಗ್ತಾ ಬರುತ್ತೆ. ಬೇರೆ ಯಾರೇ ಆಗಲಿ ಆಯಿತಾ, ನಿಮ್ಮ ಮನಸ್ಸು ನೋಯಿಸಿದರೆ ಅವರಾಗವರೇ ಬಂದು ಸಾರಿ ಕೂಡ ಕೇಳ್ತಾರೆ. ಆ್ಯಂಡ್ ತುಂಬ ಯೂನಿವರ್ಸ್ ನಿಮಗೆ ಹೀಲಿಂಗ್ ಕಳಿಸ್ತಿದೆ. ಓಕೆ, ಸೊ ನೀವು ಒಂದೇ ಒಂದು ಏನು ನೋಡ್ಕೊಬೇಕಂದ್ರೆ, ನೀವು ಹೇಳ್ದಂಗೆ ನೀವು ಹೆಜ್ಜೆ ಹೆಜ್ಜೆಗೂ ನಿಮ್ಮ ಪ್ಯಾಷನ್ ಮತ್ತು ನಿಮ್ಮ ಇಂಟ್ಯೂಷನ್ ಮಾತು ಕೇಳಬೇಕು. ನೀವು ತುಂಬ ಪ್ರೊಟೆಕ್ಟೆಡ್ ಆಗಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್. ರಂಗೋಲೆ ಹಾಕಿ ಅಂತ ಬಂತು. ರಂಗೋಲೆ ಹಾಕಿ ಆದರೆ ಇಲ್ಲ, ಒಂದು ಪೇಪರ್ ಮೇಲೆ ಸುಮ್ಮನೆ ಒಂದು ರಂಗೋಲೆ ಅಂತ ಡ್ರಾ ಮಾಡಿದ್ರೂ ಸಾಕು. ಓಕೆ, ರಂಗೋಲೆ ಹಾಕೋ ಅಭ್ಯಾಸ ಇದ್ದರೆ ಬೆಳಿಗ್ಗೆನೇ ಎದ್ದು ಗೇಟ ಹೊರಗಡೆ ಅಥವಾ ಮನೆ ಹೊಸಲು ಆಚೆ ಕಡೆ ಅಭ್ಯಾಸ ಇದ್ದರೆ ಹಾಕಿ, ಒಳ್ಳೆಯದಾಗುತ್ತೆ. ರಂಗೋಲೆ ಹಾಕಿ ಅಂತಲೇ ಬಂತು. ಓಕೆ, ಪ್ರೊಟೆಕ್ಟೆಡ್ ಆಗಿರ್ತೀರಾ. ಇನ್ನು ನಿಮ್ಮ ಎಮೋಷನ್ಸ್ ಎಷ್ಟೇ ತಳಮಳ ಆದರೂ ಕೂಡ ಅದಾಗದೇ ಸರಿ ಹೋಗುವಂಥ ಸಂದರ್ಭಗಳು ಜಾಸ್ತಿ ಬರುತ್ತೆ. ಒಂದು ಇಲ್ಲ, ಎರಡನೇದು ನಿಮಗೆ ಗೊತ್ತಾಗ್ತಾ ಬರುತ್ತೆ ನೀವು ಹೇಗೆ ಅದನ್ನು ಹ್ಯಾಂಡಲ್ ಮಾಡಬೇಕು. ಆ ಕೋಪ ಆಗಲಿ, ಆ ಬೇಜಾರಾಗಲಿ, ಅಥವಾ ನನಗೆ ಬೇಡ, ಯಾಕಂದರೆ ಇಲ್ಲಿ ನೆಕ್ಸ್ಟ್ ಕಾರ್ಡ್ ಇರೋದೇ ಅದರ ಬಗ್ಗೆ, ನನಗೆ ಬೇಡ ಅಂತಂದರೆ ಯಾಕೆ ಬೇಡ ಅಂತ ಯೋಚನೆ ಮಾಡೋದಾಗಲಿ, ಆ ಥರ ಯೋಚನೆ ಮಾಡಿ ಜಾಸ್ತಿ ಅಂತ ಹೇಳ್ತಿದ್ದಾರೆ. ಗಾಜಿನ ಬಳೆ ಅಂತ ಬಂತು. ನೈಸ್. ಓಕೆ, ಇವಾಗ ಮೂರನೇ ಕಾರ್ಡ್ ನೋಡಿದ್ರೆ ಇಲ್ಲಿ ಲಿಟ್ರಲಿ ಯೂನಿವರ್ಸ್ ನಿಮಗೆ ಒಂದು ಆಫರಿಂಗ್ ಅಂದರೆ ಒಂದು ಆಫರ್ ಇಲ್ಲಿ ನೀವು ಈಸ್ಕೊತಾ ಇದ್ದೀರಾ, ಇಲ್ಲಿ ಕೊಡ್ತಾ ಇದ್ದಾರೆ. ನೀವು ರೆಡಿಯಾಗಿದ್ದೀರಾ ದೇವ್ರು ಕೊಡೋ ಯೂನಿವರ್ಸ್ ಆಶೀರ್ವಾದ ಕೊಡೋದನ್ನ ಈಸ್ಕೊಳ್ಳೋಕ್ಕೆ 100% ರೆಡಿಯಾಗಿದ್ದೀರಾ ನೀವು? ಉತ್ತರ ಹೌದು. ಡೌಟ್ ಇದ್ದರೆ ಡೌಟ್ ಬಿಟ್ಬಿಡಿ. ಇದು ಅದೇ ಹೇಳೋದು, ಡೌಟ್ ಬಿಟ್ಬಿಡಿ. ನಿಮ್ಮ ಮನಸ್ಸಿನ ಮಾತು ಕೇಳಿ, ನಿಮ್ಮ ಇಂಟ್ಯೂಷನ್ ಮಾತು ಕೇಳಿ. ಕೊಡ್ತಾರೆ, ದೇವ್ರು ಕೊಟ್ಟೇ ಕೊಡ್ತಾರೆ ಆಯಿತಾ. ಬಟ್ ನೀವು ರಿಜೆಕ್ಷನ್ ಮೋಡ್ನಲ್ಲಿ ನನಗೆ ಯಾವಾಗ ಸಿಗುತ್ತೆ, ನನಗೆ ಕಷ್ಟ, ನನಗೆ ಸೆಲ್ಫ್ ಡೌಟ್ ಏನಾದರೂ ಇದೆ ಅದನ್ನು ಬಿಟ್ಬಿಡಿ ಅಂತ ಹೇಳ್ತಿದ್ದಾರೆ. ಆ್ಯಕ್ಚುಲಿ ಕಾರ್ಡ್ ಮೈನಿಂಗ್ ಬೇರೆ ಬರುತ್ತೆ, ಬಟ್ ಇವಾಗ ನಂಗೆ ಚಾನಲ್ ಆಗ್ತಿರೋದು ನಿಮ್ಮ ಮನ್ಸು ರಿಲೇಟೆಡ್ ಏನೇ ಫೀಲಿಂಗ್ ಬಂದ್ರೂ ಕೂಡ, ನನಗೆ ಈಗ ಯಾವಾಗಲೂ ಕಷ್ಟ, ನನಗೆ ಡೌಟ್ ಆಗುತ್ತೆ, ನಾನು ಮಾಡ್ತೀನಾ ಇಲ್ವಾ, ನನ್ನ ಕೈಲಿ ಆಗುತ್ತಾ ಇಲ್ವಾ ಅಂತ ಏನೇ ಬಂದರೂ ಕೂಡ ನೀವು ಅದನ್ನು ಬಿಟ್ಬಿಡಿ. ಓಕೆ, ನಿಮ್ಗೆ ಏನೇನು ಪಾಠ ಕಲಿಬೇಕಿತ್ತೋ ಅಥವಾ ಕಲಿಸ್ಬೇಕಾಗಿತ್ತೋ ಆ ಪ್ರಕೃತಿ ನಿಮಗೆ ನೀವು ಕಲಿಸುತ್ತೆ. ಓಕೆ, ನೀವು ಕಲಿಯೋಕ್ಕೆ ರೆಡಿಯಾಗೂ ಕೂಡ ಇದ್ದೀರಾ. ಬಟ್ ಓನ್ಲಿ ಥಿಂಗ್ ಏನಂದರೆ ನನಗಿದು ಬೇಡ ಅಂತ ಮಾತ್ರ ಅನ್ನಬಾರ್ದು. ಪಾಠ ಕಲಿಯೋ ಸಮಯ ಅಂತ ಬಂದಾಗ, ಓಕೆ, ವಸ್ತುಗಳಲ್ಲ ಪಾಠ. ಸ್ವಲ್ಪ ಮೆಂಟಲ್ ಫಾಗ್ ಇದೆ ಅಂದರೆ ಕನ್ಫ್ಯೂಷನ್ಸ್ ಬರ್ತಿದ್ರೆ ಅಥವಾ ಡೌಟ್ ಬರ್ತಿದ್ರೆ ಅದೂ ಕ್ಲಿಯರ್ ಆಗ್ತಾ ಹೋಗುತ್ತೆ. ಓಕೆ, ನೀವು ಹಾಗೂ ಕೂಡ ನಾಳೆ ಒಂದು ಅಫರ್ಮೇಷನ್ ಮಾಡ್ಬೋದು. ಇವತ್ತಿಂದ ನನ್ನ ಅಕ್ಷಯ ತೃತೀಯ ಅಂದರೆ ನಾಳೆ ಎದ್ದ ಮೇಲೆ ಇವತ್ತಿಂದ ನನ್ನ ಅಕ್ಷಯ ತೃತೀಯ ದಿವಸ ನಾನು ಮೈಂಡ್ ಸೆಟ್ ಮಾಡ್ಕೊತೀನಿ ದಟ್ ನನ್ನ ಮೇಲೆ ನಾನು ಯಾವತ್ತೂ ನಂಬಿಕೆ ಬಿಡಲ್ಲ. ನಾನು ಸದಾ ನಂಬ್ತೀನಿ, ನನ್ನ ಇಂಟ್ಯೂಷನ್ನ ನಾನು ನಂಬ್ತೀನಿ ಅಂತ ಬಂದಾಗ ನಿಮಗೆ ಯೂನಿವರ್ಸ್ ತುಂಬ ಆಫರ್ ಮಾಡೋಕ್ಕೆ ಶುರು ಮಾಡುತ್ತೆ. ಆ್ಯಂಡ್ ನೀವು ಅದನ್ನ ಈಸ್ಕೊಳ್ಳೋಕ್ಕೂ ಕೂಡ ನೀವು ರೆಡಿಯಾಗಿರ್ತೀರ. ನೀವು ಮೇಲಾಗಿರ್ಬೋದು ಅಥವಾ ಒಂದು ಫೀಮೇಲ್ ಆಗಿರ್ಬೋದು, ನಾನು ರೀಡಿಂಗ್ ನೋಡ್ತಾ ಇದ್ದರೆ ನೀವು ಯಾವ ಜೆಂಡರ್ ಆಗಿದ್ರೂ ಓಕೆ, ನೀವು ಇಸ್ಕೊಳ್ಳೋಕ್ಕೆ ಈ ಡಿವೈನ್ ಕಪ್ ಇಸ್ಕೊಳ್ಳೋಕ್ಕೆ ನೀವು ರೆಡಿಯಾಗಿರ್ತೀರ. ಬಟ್ ಒಂದು ನೀವೇನು ಜ್ಞಾಪಕ ಇಟ್ಕೊಂಡಿರ್ಬೇಕಂದ್ರೆ, ಒಂದು ಸತಿ ನೀವು ಕಪ್ ಇಸ್ಕೊಂಡ್ಮೇಲೆ ನಾನು ಪ್ರತಿ ಸತಿ ಹೇಳ್ತೀನಿ, ನೀವು ಗಾಡ್ ಕಾಂಪ್ಲೆಕ್ಸ್ ಕಾನ್ಷಿಯಸ್ನೆಸ್ಗೆ ಅಂತ ಹೋಗ್ತೀರ. ಅದು ಟೆಸ್ಟ್ ಮಾಡೋದು ನೀವೆಷ್ಟು ಸತ್ಯವಾಗಿದ್ದೀರಾ, ನಿಮ್ಮ ಮನ್ಸು ಮಾತು ನೀವೆಷ್ಟು ಕೇಳ್ತೀರಾ, ನೀವು ಹೆಜ್ಜೆ ಇಡಬೇಕಾದ್ರೆ ಯೋಚನೆ ಮಾಡ್ತೀರಾ. ಲಕ್ಷ್ಮಿ ತುಂಬ ಕಾಸು ಚೆಲ್ಲೋದು ಅಂತ ಬರ್ತಿದೆ, ಚೆಲ್ಲೋದು ಜಾಸ್ತಿ ಮಾಡ್ತೀರಾ ಅಥವಾ ಸೇವ್ ಅಂದರೆ ದುಡ್ಡು ಖರ್ಚು ಮಾಡೋ ಮುನ್ನ ನೀವು ಯೋಚನೆ ಮಾಡ್ತೀರಾ ಇಲ್ವಾ ಅನ್ನೋದು ಕೂಡ ಟೆಸ್ಟ್ ಆಗುತ್ತೆ. ಅದರಲ್ಲೆಲ್ಲದರಲ್ಲೂ ನೀವು ಪಾಸ್ ಆದರೆ ನೀವು ಜೀವನದಲ್ಲೇ ರಾಣಿ ರಾಜ, ಯು ಆರ್ ಪ್ರೊಟೆಕ್ಟೆಡ್ ಆಯಿತಾ. ಆ ಥರ ಎಲ್ಲ ಕನ್ಫ್ಯೂಷನ್ಸ್ ಬರಲ್ಲ, ಬಟ್ ನಿಮಗೆ ಟೆಸ್ಟ್ ಆಗೋ ಥರ ಬರುತ್ತೆ ಅಷ್ಟೇ. ಇದನ್ನು ಪ್ರೂವ್ ಮಾಡಿ ಗೆದ್ದುಬಿಟ್ರೆ ನಿಮ್ಗೆ ತುಂಬ ಆಪರ್ಚುನಿಟಿ ಬರುತ್ತೆ. ನೋಡಿ, ಕೆಳಗಡೆನೂ ಕ್ವೀನ್ ಆಫ್ ಪೆಂಟಿಕಲ್ಸ್. ಈ ಊರೇನು ಗೊತ್ತಾ, ಇವ್ರಿಗೆ ಕಲೆ ಗೊತ್ತು, ಅಂದರೆ ಕೆಲಸ ಗೊತ್ತು ಮಾಡೋಕ್ಕೆ. ಸೊ ಇವರು ಈ ಮಹಾರಾಣಿ ಕುರ್ಸಿಲಿ ಕೂತಿದ್ರು ಅಷ್ಟೇ, ಇಲ್ಲ ಅಂದರೂ ಅಷ್ಟೇ, ಇವ್ರು ಎಲ್ಲೋದ್ರೂ ದುಡಿತಾರೆ. 2 ಕ್ವೀನ್ ಬಂದಿದೆ ಖಂಡಿತವಾಗ್ಲೂ. ಒಂದು ಎಮೋಷನ್ಸು, ಇನ್ನೊಂದು ಮತ್ತು ದುಡ್ಡಿನ ಕಾಸು ಬಗ್ಗೆ. ಸೊ ಅಕ್ಷಯ ತೃತೀಯ ದಿವಸ ದುಡ್ಡು ಕಾಸು ಬಂತು, ಪ್ಲಸ್ ಎಮೋಷನ್ಸು ಹೀಲ್ ಆಗ್ತಿದೆ. ಇನ್ನೇನು ಬೇಕು ಇದಕ್ಕಿಂತ ಒಳ್ಳೆಯದು. ಕೆಲವ್ರಿಗೆ ನೇಮ್, ಫೇಮ್, ಸಕ್ಸಸ್, ಜಾಬ್ ಆಗಲಿ, ಓದ್ತಾ ಇದ್ದರೆ ಅಥವಾ ಏನಾದರೂ ಶುರು ಮಾಡಬೇಕು ಅಂತಿದ್ದರೆ ಒಳ್ಳೆಯದಾಗತ್ತೆ. ಎಸ್, ಒಳ್ಳೆಯದಾಗುತ್ತೆ. ಈ ಟೈಮ್ನಲ್ಲಿ ನಿಮಗೆ ಡೌಟ್ ಬಂದರೆ, ಈ ಟೈಮಲ್ಲಿ ನಿಮಗೆ ಕನ್ಫ್ಯೂಷನ್ಸ್ ಅನ್ನೋದು ಬಂದರೆ,
ದಯವಿಟ್ಟು ಆದಷ್ಟು ಬೇಗ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ನೀರು ಜಾಸ್ತಿ ಕುಡಿಬೇಕು ಅಂತ ಹೇಳ್ತಿದ್ದಾರೆ ನಿಮಗೆ. ನೀರು ಜಾಸ್ತಿ ಕುಡಿಬೇಕು ನೀವು. ಯಾರೇ ಆಗಲಿ, ನೀವು ಹೊಸದಾಗಿ ಏನಾದರೂ ಶುರು ಮಾಡಬೇಕು ಅಂತಿದ್ದಾಗ ನಿಮಗೆ ಡೌಟ್ ಬಂದರೆ ನೀರು ಜಾಸ್ತಿ ಕುಡಿಯೋಕ್ಕೆ ಶುರು ಮಾಡಿ. ಮತ್ತು ನಿಮ್ಮ ಬಾತ್ರೂಮ್ನಲ್ಲಿ ಕಿಟಕಿ ಇರುತ್ತಲ್ಲ, ಲೈಕ್ ಅಟ್ಯಾಚ್ ಬಾತ್ರೂಮ್ ಏನಾನ ಇದ್ದರೆ ಕಿಟಕಿ ಹತ್ರ ಉಪ್ಪು, ಬ್ಲ್ಯಾಕ್ ಸಾಲ್ಟ್, ಕಪ್ಪು ಉಪ್ಪು ಅದನ್ನು ಒಂದು ಸ್ವಲ್ಪ ಇಡಿ. ಪ್ರತಿ ಶನಿವಾರ ಅದನ್ನು ಫ್ಲಶ್ ಮಾಡಿ, ಪುನಃ ಶನಿವಾರ ಹೊಸ ಉಪ್ಪಿಡಿ. ಅದೇ ಬಟ್ಲಲ್ಲಿದ್ದರೂ ಪರವಾಗಿಲ್ಲ. ಈ ಶನಿವಾರ ಇಟ್ಟಿರಿ ಅಂತ ಅಂದ್ಕೊಳ್ಳಿ ಕಿಟಕಿ ಹತ್ರ. ನೆಕ್ಸ್ಟ್ ಶನಿವಾರ ಬಂದಾಗ ಈ ಇಟ್ಟಿರೋ ಉಪ್ಪನ್ನ ಫ್ಲಶ್ ಮಾಡಿ, ಅಥವಾ ಚೆಲ್ಬಿಡಿ, ಅಥವಾ ಪಾಟ್ಗೆ ಹಾಕಿ, ಅಥವಾ ನೀರಲ್ಲಿ ಬೇಸಿನಲ್ಲಿ ಹಾಕಿ, ಹೆಂಗಾದರೂ ಮಾಡ್ಬೋದು, ಡಿಸ್ಪೋಸ್ ಹೆಂಗಾದರೂ ಮಾಡ್ಬೋದು. ಓಕೆ, ಅದೇ ಕಪ್ನ ಒಂದು ಸತಿ ನೀರಲ್ಲಿ ಸುಮ್ಮನೆ ತೊಳೆದ್ಬಿಟ್ಟು ಅದೇ ಶನಿವಾರ ಬಟ್ಟೆಯಲ್ಲಿ ಕಪ್ನ ಗಾಜಿನ ಲೋಟ ಅಂತ ಹೇಳ್ತಿದ್ದಾರೆ, ಗಾಜಿನ ಲೋಟದಲ್ಲಿ ಓಕೆ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಅದರಲ್ಲಿ ತಿರ್ಗಾ ಉಪ್ಪು ಹಾಕಿ ಶನಿವಾರ ಇಡಿ. ಒಂದು ಸ್ವಲ್ಪ ದಿವಸ, ಒಂದು ಸ್ವಲ್ಪ ತಿಂಗಳು ಹಂಗೆ ಮಾಡಿ, ನಿಮಗೆ ಇದೆಲ್ಲ ಕಳೀತಾ ಹೋಗ್ತಾ ನಿಮಗೆ ಬರಬೇಕಾದಂತಹ ದುಡ್ಡು ಬರುತ್ತೆ. ನೇಮ್, ಫೇಮ್, ಸಕ್ಸಸ್ ಆ್ಯಂಡ್ ಸಡನ್ನಾಗಿ ಪ್ರಮೋಷನ್ಸ್ ಅದೆಲ್ಲ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್, ತುಂಬ ಒಳ್ಳೆ ರೀಡಿಂಗ್ ಇದೆ. ಅಕ್ಷಯ ತೃತೀಯ ಪ್ರತಿ ದಿವಸ ಆಗುತ್ತೆ ನಿಮಗೆ. ಓಕೆ, ಸೊ ಇದರಲ್ಲಿ ಏನು ಮೆಸೇಜ್ ಇದೆ ನೋಡೋಣ. ಓಕೆ, ನನಗೊಂದು ಮೆಸೇಜ್ ಏನಂದರೆ, ನಿಮ್ಗೆ ಇಷ್ಟ ಬಂದಿದ್ದ ಕಲರು ನೋಡಿದ್ರೂ ಸಾಕು ಅಂತ. ಓಕೆ ಓಕೆ ಆ್ಯಕ್ಚುಲಿ ನಾನು ಇದರಿಂದ 2 ಕಾರ್ಡ್ ತೊಗೊತೀನಿ. 1 2 ಓಕೆ 2 ಕಾರ್ಡ್ ತೊಗೊಂಡಿದ್ದೀನಿ. ಇದು ಮೀನಿಂಗ್ ಬೇರೆ. ಬಟ್ ಅಕ್ಷಯ ತೃತೀಯ ಅಂದರೆ ಗೋಲ್ಡ್, ಸಿಲ್ವರ್ ಅದು ಇದು ತೊಗೊಳ್ಳೋ ಶಕ್ತಿ ಇಲ್ಲ ಅಂದರೆ ನೀವು ಗಾಜಿನ ಬಳೆ ಕೂಡ ತೊಗೊಬೋದು, ಅಥವಾ ಗ್ರೀನ್ ಕಲರ್ದೇನದು ವಸ್ತುವನ್ನು ತೊಗೊಬೋದು, ಅಥವಾ ಒಂದು ಪೆನ್ಸಿಲ್ ತೊಗೊಬೋದು, ಏನಾದರೂ ಯಾವತ್ತಾದರೂ ಸರಿ, ನಮ್ಗೆ ಯಾವಾಗ ಶಕ್ತಿ ಬರುತ್ತೋ ಆವಾಗ. ಓಕೆ, ಸೊ ಈ 2 ಕಾರ್ಡಲ್ಲಿ ನೀವು ನಾಳೆ ಏನಾದರೂ ಮಾಡಬೇಕು ತುಂಬ ಆಸೆ ಇದ್ದರೆ, ಯಾವುದರಲ್ಲಿ ಅಕಸ್ಮಾತ್ ನಿಮ್ಮ ಹತ್ರ ಶಕ್ತಿ ಇಲ್ಲ ಅಂತಂದರೆ, ಯಾವ ರೀತಿ ನೀವು ಬೇರೆ ರೀತಿಯಲ್ಲಿ ನೀವು ಆಶೀರ್ವಾದ ಪಡ್ಕೊಬೋದು. ಸದಾ ಇರುತ್ತೆ ಆಶೀರ್ವಾದ. ಇನ್ಫ್ಯಾಕ್ಟ್ ಲೋಟಸ್ ನೋಡಿದೆ ಲಕ್ಷ್ಮಿ ಸದಾ ಇರ್ತಾರೆ ನಿಮ್ಮೊಟ್ಟಿಗೆ. ಬಟ್ ಆದರೂ ಒಂದು ಸತಿ ನೋಡೋಣ ನಿಮಗೋಸ್ಕರ. ಓಕೆ, ಕಮ್ಯುನಿಟಿ, ಫ್ಯಾಮಿಲಿ ಅನ್ನಲ್ಲ, ಹೀಲಿಂಗು, ಫ್ಯಾಮಿಲಿ ಜೊತೆಗೂ ಸಂಬಂಧ ಚೆನ್ನಾಗಾಗುತ್ತೆ. 2ನೇದು ಕ್ವೀನ್ ಬಿ ಅಂತ ಬಂತು ನನಗೆ. ಕ್ವೀನ್ ಬಿ, ಕ್ವೀನ್ ತಿರ್ಗಾ ರಾಣಿ ಜೇನ್ನಲ್ಲಿರೋ ಅಂಥ ರಾಣಿ ಜೇನು ಆ ಥರ. ಇಲ್ಲಿ ತಿರ್ಗಾ ಇನ್ನೇನು ಯಾಂಗಿದೆ. ಸೊ ಎಮೋಷನ್ಸ್ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನಾನು ಹೇಳಿಲ್ಲ, ಫೇವ್ರೆಟ್ ಕಲರ್ ಆದರೂ ನೋಡಿ ಗ್ರೀನ್ ಬಟ್ಟೆ ಥರ ಕಾಣಿಸ್ತು ಅಂತ. ಸೊ ಈ ಬ್ಯಾಕ್ಗ್ರೌಂಡ್ ಇದೆ ನೋಡಿ ಗ್ರೀನ್. ಸೊ ಕ್ಯಾಮ್ರಲ್ಲಿ ಸ್ವಲ್ಪ ಬ್ಲೂ ಹಂಗೆ ಕಾಣುತ್ತೆ, ಇವಾಗೆ ಗೊತ್ತಾಗ್ತಿರೋದು. ಬಟ್ ಆ್ಯಕ್ಚುಲಿ ಇದು ಸ್ವಲ್ಪ ಗ್ರೀನ್, ಅಂದರೆ ಇಷ್ಟು ಡಾರ್ಕ್ ಗ್ರೀನ್ ಅಲ್ಲ, ಬಟ್ ಒಂಥರ ಒಳ್ಳೆ ಗ್ರೀನ್ ಇದು. ಹೊಸ ಬಿಗಿನಿಂಗ್ ಬರ್ತಿದೆ. ಎಸ್, ಅದೇ ಕನ್ಫ್ಯೂಷನ್ ಅಂತ ಬಂದಾಗ ಪುನಃ ನೀವು ನೀರು ಜಾಸ್ತಿ ಕುಡೀರಿ, ನಾನು ಹೇಳಿದ ರೆಮಿಡೀಸ್ ಮಾಡಿ. ಓಕೆ, ಆಮೇಲೆ ನೀವೇನು ಮಾಡ್ಬೋದು ಅಂದರೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು, ಅಥವಾ ಫ್ರೆಂಡ್ಸ್ ಜೊತೆ ಎಲ್ಲಾದರೂ ಆಚೆ ಹೋಗಿ ಬರ್ಬೋದು. ಏನು ಬೇಡ ಅಂದರೆ ನಿಮ್ಮ ಜೊತೆ ನೀವೇ ಸ್ವಲ್ಪ ಹೊತ್ತು ಟಿ ವಿ ನೋಡಿಕೊಂಡು 1 ಅವರ್ ಎಕ್ಸ್ಟ್ರಾ ಮಲ್ಕೊಂಡು, ಹಾಗೆ ನೀವು ನಿಮ್ಮ ಜೊತೆ ನೀವೇ ಚೆನ್ನಾಗಿರ್ಬೋದು ಕೂಡ. ಪೀಸ್. ಓ ವಾವ್, ನಾನು ಕಾರ್ಡ್ ನೋಡಿದೆ ಬಟ್ ಇಲ್ಲಿ ಬರ್ದಿದ್ದು ನೋಡಿಲ್ಲ. ಹಾರ್ಮೋನಿ, ಡೆಫಿನೆಟ್ಲಿ ಫ್ಯಾಮಿಲಿ ಚೆನ್ನಾಗಾಗುತ್ತೆ. ಎಕ್ಸ್ಪ್ಯಾನ್ಷನ್, ಫೌಂಡೇಶನ್, ತಿರ್ಗಿ ಅದೇ ಡೌಟ್ ಅನ್ನೋದು ಬಂದರೆ ಹುಷಾರಿ. ಓಕೆ, ನೀರು ಕುಡಿ, ಹುಷಾರಲ್ಲ, ಹೆದರಿಸ್ತಾ ಇಲ್ಲ, ನೀರು ಜಾಸ್ತಿ ಕುಡಿಬೇಕು ನೀವು. ಆ್ಯಂಡ್ ಇನ್ನೊಂದು ಬಂತು, ಏನದು ಗೋಮ್ ಏನೋ ಹೇಳ್ತಾರೆ ಅದಕ್ಕೆ, ಬಟ್ ನನಗೆ ಇಂಗ್ಲೀಷಲ್ಲಿ ಗೊತ್ತು. ಗಾರ್ನೆಟ್ ಅದರಲ್ಲಿ ಒಡವೆ ಕೂಡ ಮಾಡಿಸ್ತಾರೆ. ಅದರದ್ದು ಬ್ರೇಸ್ಲೆಟ್ ಕೂಡ ನಿಮ್ಗೆ ಅಮೆಝಾನಲ್ಲಿ ತುಂಬ ಸಿಗುತ್ತೆ. ಗಾರ್ನೆಟ್ ಬ್ರೇಸ್ಲೆಟ್ ಆದರೆ ತೊಗೊಳ್ಳಿ, ನಾಳೆನೇ ಅಂತಲ್ಲ, ನಿಮ್ಮ ಶಕ್ತಿ ಬಂದಾಗ. ಓಕೆ, ತೊಗೊಂಡು ಹಾಕ್ಕೊಳ್ಳೋಕ್ಕೆ ಶುರು ಮಾಡಿ. ಓಕೆ, ಆವಾಗ ನಿಮ್ಮ ಕನ್ಫ್ಯೂಷನ್ಸ್ ಬರೋದು ಆಟೋಮ್ಯಾಟಿಕ್ಕಾಗಿ ಹೊಟ್ಟೋಗುತ್ತೆ. ಸೊ ಪೀಸ್ ಹೇಳಿದ್ನಲ್ಲ, ಫ್ಯಾಮಿಲೀಲಿ ಒಳ್ಳೆಯದಾಗುತ್ತೆ, ಫ್ಯಾಮಿಲಿ ಎಕ್ಸ್ಪ್ಯಾನ್ಷನ್ ಆಗುತ್ತೆ. ನಾಳೆ ನೀವು ಎಷ್ಟು ಖುಷಿಯಾಗಿರ್ತೀರೋ. ಗ್ರೀನ್ ತಿರ್ಗಾ ಅಕ್ಷಯ ತೃತೀಯ, ಡೌಟೇ ಇಲ್ಲ. ಗ್ರೀನ್
ಸೊ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಇಲ್ಲ ಒಬ್ಬರೇ ಇದ್ದರೆ ಮನೇಲಿ ಹೌಸ್ ವೈಫ್ ಆಗಿದ್ದರೆ ನೀವು ಒಬ್ಬರೇ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ, ಇಲ್ಲ ಫೇವ್ರೆಟ್ ಮೂವಿ ನೋಡಿ, ಇಲ್ಲ ಟಿ ವಿ ನೋಡಿ, ಒಟ್ಟಿನಲ್ಲಿ ಖುಷಿಯಾಗಿರಿ. ಇನ್ನೇನಿಲ್ಲ, ನಾನು ಆಲ್ಮೋಸ್ಟ್ ನಿಮಗೆಲ್ಲ ಹೇಳಿದ್ದೀನಿ. ಇದೆರಡು ಕಾರ್ಡು ಎಕ್ಸ್ಟ್ರಾ. ಓಕೆ, ನಾಳೆ ಒಂದೇ ದಿವಸ ದುಡ್ಡು ತೊಗೊಂಡಿಲ್ಲ ಅಂದರೆ ಅಬಂಡೆನ್ಸ್ ಬೆಳೆಯುತ್ತೆ ಅದು ಇದು ಅಂತೆಲ್ಲ ಹೇಳ್ತಾರೆ. ನಾನು ನೋಡಿದ್ದೀನಿ ಯೂಟ್ಯೂಬಲ್ಲಿ ಆ್ಯಡಲ್ಲಿ, ಬಟ್ ಅದೆಲ್ಲ ನಂಬಕ್ಕೆ ಹೋಗಬೇಡಿ. ಓಕೆ, ಏನೇ ಇದು ದೇವ್ರು ನೋಡೋದು ಫಸ್ಟ್ ಮನಸ್ಸೇ, ಆಮೇಲೆ ದುಡ್ಡು ಒಡವೆ ಕಾಸು ಅಂತ ಸೆಕೆಂಡ್ರಿ. ಸೊ ಅದು ಬರಬೇಕಂದ್ರೂ ಮನಸ್ಸು ಚೆನ್ನಾಗಿರ್ಬೇಕಲ್ವ. ಡೌಟ್ ಮಾಡ್ಕೊಂಡು ಮೋಸ ಮಾಡ್ಕೊಂಡು ಎಷ್ಟು ದಿವಸ ಬದುಕೋಕ್ಕಾಗತ್ತೆ? ಬೇರೆ ಏನಾದರೂ ಮೆಸೇಜಸ್ ಇದೆಯಾ? ಅವಕಾಶ ಅದಾಗದೇ ಬಂದಾಗ ರಿಜೆಕ್ಟ್ ಮಾಡಬೇಡಿ ಅಂತ ಬಂತು. ನಿಮಗೆ ಭಯ ಅನಿಸಿದ್ರು, ಓಕೆ, ಭಯ ಅನಿಸೋದು ಹೊಸ ಕೆಲಸ ಹೆಂಗೋ ಸಡನ್ನಾಗಿ ನನ್ನ ಹೆಸ್ರು ಹೆಂಗೆ ಸೆಲೆಕ್ಟ್ ಆಯಿತು ಅಥವಾ ಹೇಗೆ ನನಗೆ ಫೇಮ್ ಸಿಗ್ತಿದೆ ಸಡನ್ನಾಗಿ ಅಂತಂದೆ ಭಯ ಪಡಬೇಡಿ. ಬಿಕಾಸ್ ಅದು ನಿಮ್ಮ ಆಶೀರ್ವಾದ. ನೀವಿಷ್ಟು ದಿವಸ ಏನೇನು ನೋಡಿದ್ರಲ್ಲ ಅದರದ್ದೆಲ್ಲ ಸೇರಿ ಇವಾಗ ನಿಮಗೆ ಆಶೀರ್ವಾದ ರೀತಿಯಲ್ಲಿ ಪ್ರೊಟೆಕ್ಷನ್ ಕೂಡ ಬರ್ತಿದೆ, ಜೊತೆಗೆ ಹೀಲಿಂಗ್ ಕೂಡ ಆಗ್ತಿದೆ. ಓಕೆ, ಸೊ ಪೀಸ್ ಆ್ಯಂಡ್ ಪೀಸ್ ರಾಣಿ ಜೇನು ಮತ್ತು ಸುಖ ಶಾಂತಿ ನೆಮ್ಮದಿ ಸದಾ ನಿಮ್ಮ ಜೊತೆ ಇರುತ್ತೆ. ಏನು ಯೋಚನೆ ಮಾಡಬೇಡಿ ಅಂತ ಹೇಳ್ತಾ ನಾನು ರೀಡಿಂಗ್ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಕ್ಷಯ ತೃತೀಯ ನಾಳೆ ಒಂದೇ ದಿವಸ ಅಲ್ಲ ಮೈ ಫ್ರೆಂಡ್ಸ್, ಇಡೀ ವರ್ಷ ಇರುತ್ತೆ. ನಾವು ಬದುಕಿರೋ ತನಕನೂ ಇರುತ್ತೆ, ಪ್ರತಿ ದಿವಸ ಇರುತ್ತೆ, ಪ್ರತಿ ಮೂಮೆಂಟ್, ಪ್ರತಿ ಸೆಕೆಂಡ್, ಪ್ರತಿ ನಿಮಿಷ ಎಲ್ಲ ಅಕ್ಷಯ ತೃತೀಯ ಇರುತ್ತೆ. ಸೊ ಅಕಸ್ಮಾತ್ ಆ್ಯಡ್ ನೋಡಿಬಿಟ್ಟು ನಾಳೆ ತೊಗೊಳ್ಲೇಬೇಕು ಏನಾದರೂ ಒಡವೆ ಅಂತ ಇದ್ದರೆ ಅಂಥ ಅವಶ್ಯಕತೆ ಏನಿಲ್ಲ. ಓಕೆ, ನಿಮ್ಮ ಮನೇಲಿ ನೀವು ಚೆನ್ನಾಗಿ ನಗ್ನಗ್ತಾ ಊಟ ಮಾಡಿ ಒಟ್ಟಿಗೆ ಎಲ್ಲರೂ. ಓಕೆ, ಅದೇ ಒಂದು ಸೆಲೆಬ್ರೇಷನ್, ಹಬ್ಬದೂಟ ಮಾಡಿಬೇಕಿದ್ರೆ, ಹಬ್ಬದೂಟ ಅಂತ ಬಂತು, ಹಬ್ಬದೂಟ ಮಾಡಿಬೇಕಿದ್ರೆ ಅಷ್ಟೇ. ಶಿವ ಪಾರ್ವತಿ ಅಂತ ಬಂತು, ಶಿವ ಪಾರ್ವತಿ ಅದೇ ಫ್ಯಾಮಿಲಿ ಹಾರ್ಮೋನಿ ಚೆನ್ನಾಗಿರುತ್ತೆ. ಅಕಸ್ಮಾತ್ ನೀವು ಸಿಂಗಲ್ ಆಗಿದ್ದರೆ ನಿಮ್ಗೆ ಯಾರಾದರೂ ಒಳ್ಳೆಯ ಹುಡುಗಿ ಯಾರಾದರೂ ಸಿಗ್ಬೋದು. ಅಥವಾ ಮದುವೆ ಆಗಿದ್ದರೆ ಸಂಬಂಧ, ಫ್ಯಾಮಿಲಿ, ಮನೆ, ನಾನು ಎಲ್ಲ ಕಡೆ ಬರೀ ನಿಮ್ಮದೇ ಅಂತಲ್ಲ, ನಿಮಗೆ ಅಕ್ಕ ಅವ್ರ ಫ್ಯಾಮಿಲಿ, ನಿಮ್ಗೆ ಅಣ್ಣ ಅವ್ರ ಫ್ಯಾಮಿಲಿ, ನಿಮ್ಮ ತಂಗಿ ಅವ್ರ ಫ್ಯಾಮಿಲಿ, ನಿಮ್ಮ ತಮ್ಮ ಅವ್ರ ಫ್ಯಾಮಿಲಿ, ಎಲ್ಲ ಕಡೆಯಿಂದನೂ ನಿಮ್ಗೊಂಥರ ನೆಮ್ಮದಿ ಸಿಗುತ್ತೆ, ಖುಷಿಯಾಗಿರ್ತೀರ. ಸೊ ಹೀಗೆ ಇರಿ ಸದಾ, ಯಾವಾಗಲೂ ಒಳ್ಳೆಯದಾಗಲಿ. ಆ್ಯಂಡ್ ಅಕ್ಷಯ ತೃತೀಯ ಲಕ್ಷ್ಮಿ ನನ್ನ ಫೇವ್ರೆಟ್ ಇಲ್ಲಿ. ಆ್ಯಕ್ಚುಲಿ ನನಗಿದು ಇಷ್ಟ, ಗೂಬೆ, ಅದಕ್ಕೆ ತೊಗೊಂಡೆ. ನನ್ನ ಗೂಬೆ ಇಷ್ಟ, ಸಾರಿ ಬಟ್ ಸರಿ. ಸ್ವಲ್ಪ ಎಮೋಷನ್ಸ್ನಲ್ಲಿ ಏನಾದರೂ ಓವರ್ಫ್ಲೋ ಅಥವಾ ತುಂಬ ಬೇಜಾರಾಗ್ತಿದೆ ಅಂತಂದರೆ ಅಳು ಬಂದರೆ ಬಿಡಿ. ಬಿಕಾಸ್ ಅದೆಲ್ಲ ಒಂದು ಕಡೆ ತಡೆ ಅಂತ ಆಗ್ತಿರ್ಬೋದು ನಿಮ್ಮ ಲೈಫ್ಗೆ. ಅದೆಲ್ಲ ಒಂದು ಕಡೆ ನಿಮಗೆ ತಡೆ ಬರುತ್ತೆ, ಬಟ್ ಸಿಗ್ತಾಯಿಲ್ಲ. ಕೈಗೆ ಬಂತು ಬಟ್ ಹೊಟ್ಟೋಯ್ತು, ಇನ್ನೇನು ಬರೋಂಗಿದೆ ಬಟ್ ಹೊಟ್ಟೋಯ್ತು, ಆ ಥರ ಆ ಥರ ಏನಾದರೂ ಪರಿಸ್ಥಿತಿಗಳು ಆಗ್ತಾಯಿದೆ. ಎಲ್ಲ ಹೀಲ್ ಆಗುತ್ತೆ. ತಡೀತಿದ್ರೆ ನಿಮಗೆ ಮನಸ್ಸಿನಲ್ಲಿ ಏನೇ ಇದ್ದರೂ ಹಗುರ ಮಾಡ್ಕೊಳ್ಳಿ. ಅಳು ಬಂದರೆ ಬಿಡಿ, ನಿಜವಾಗ್ಲೂ ಹೇಳ್ತೀನಿ. ನಾನು ರೆಕಮೆಂಡ್ ಮಾಡ್ತೀನಿ ಅಳು ಬಂದರೆ ಅಳಿ ಅಂತ. ನಾನೊಬ್ಬಳೇ ಟ್ಯಾರೋ ರೀಡರ್ ಆ್ಯಂಡ್ ಯೂಟ್ಯೂಬರ್ ಇರ್ಬೋದು, ಅಳು ಬಂದರೆ ಬಿಡು ಅಂತ ಹೇಳೋಳು. ಬಟ್ ನಿಜವಾಗ್ಲೂ ಅದಕ್ಕೆ ನಮ್ಮ ಕಣ್ಣೀರು ಆಚೆ ಬಂದಾಗ ನಾವು ನೀರು ಒರೆಸ್ಕೊತಾ ಇರ್ತೀವಿ ನೋಡಿ, ಆಮೇಲೆ ಒಂದು 5-10 ನಿಮಿಷ ಆದಮೇಲೆ ಒಂದು ಗಟ್ಟಿ ಉಸಿರು ತೊಗೊಂಡು ಬಿಡ್ತೀವಲ್ಲ, ಆವಾಗ ಗೊತ್ತಾಗುತ್ತೆ ನಿಮ್ಮ ಮನಸ್ಸೆಷ್ಟು ಹಗುರ ಆಗಿದೆ ಅಂತ. ನಾನು ನೋಡಿದ್ದೀನಿ, ನಾನು ಮಾಡಿದ್ದೀನಿ, ಇದು ನಂಗೆ ಗೊತ್ತು. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅಳು ಬಂದ್ರೂ ಬಿಡಿ, ಹತ್ಬಿಟ್ಟು ಎಮೋಷನ್ಸ್ನ ಆಚೆ ತಂದು ಚೆಲ್ಲಿದ್ರೂ ಪರವಾಗಿಲ್ಲ. ಅದಕ್ಕೆ ಇಲ್ಲಿ ಎಮೋಷನ್ಸ್ ಸ್ವಲ್ಪ ಹಿಂಗೆ ಅಂತ ನಾನು ಇನ್ನೊಂದು ಕಾರ್ಡ್ ತೆಗೆಯೋಣ ಅಂತಿದ್ದೆ, ಬಟ್ ಅದಾಗದ ಚಾನಲ್ ಆಗಿದೆ, ಒಳ್ಳೆಯದಾಯಿತು. ಇಲ್ಲಿ ಕಾಣಿಸ್ತಿದೆ ನಿಮಗೆ ನೀರು ಹಿಂಗೆ ಸುಳಿತರ ಚಂಚಲ. ಬೇಜಾರಾಗಿದ್ದರೆ ಏನಾದರೂ ಜ್ಞಾಪಕ ಬಂದರೆ ಅಥವಾ ಏನಾದರೂ ನೆನಪಲ್ಲೇ ಇದ್ದರೆ, ಮನಸ್ಸು ಒಂದು ಸ್ವಲ್ಪ ಯಾಕೋ ಸರಿ ಇಲ್ಲ, ಬೇಜಾರು ಅಂತ ಅನಿಸ್ತಾ ಇದ್ದರೆ, ಅಳು ಬಂದರೆ ಬಿಡಿ, ಮುಗಿಸ್ಕೊಂಬಿಡಿ, ಫಿನಿಶ್ ಇಟ್. ಬೇಡ, ಮುಂದಕ್ಕೆ ಜೀವನ ತುಂಬ ಚೆನ್ನಾಗಿದೆ. ಈ ಕಾರ್ಡು ಬೇಡ, ಮುಂದಕ್ಕೆ ಜೀವನ ಎಷ್ಟು ಚೆನ್ನಾಗಿದೆ. ಯಾಕೆ ಬೇಕು ಅಳು ಸೆಂಟ್ರಲ್ಲಿ? ಅಳು ಇಟ್ಕೊಂಡು ನಾವು ಇದನ್ನು ಎಲ್ಲ ಕ್ಲೋಸ್ ಮಾಡಿಕೊಂಡು ಇದ್ರ ಜೊತೆ ಇರೋದಕ್ಕಾಗುತ್ತಾ? ನನಗೇನು ಬೇಡ, ನನಗೆ ಬೇಜಾರು, ಈ ಎನರ್ಜಿ ನಮಗೆ ಯಾಕೆ ಬೇಕು? ಸೊ ಇದನ್ನು ಅಳು ಬಂದರೆ ಅತಿ
ಕಳಿಸ್ಬಿಟ್ಟು ಇದನ್ನು ಕ್ಲೋಸ್ ಮಾಡಿ ನಮ್ಮ ಅಕ್ಷಯ ತೃತೀಯನ ನಾವು ಓಪನ್ ಮಾಡೋಣ. ಓಕೆ, ಸ್ವಲ್ಪ ಕಾರ್ಡು ಆ ಕಡೆ ಈ ಕಡೆ ಇದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಕಾರ್ಡ್ ಕೆಳಗಡೆ ಇಟ್ಟಿದ್ದೀನಿ, ಅಳು ಬಂದರೆ ಹತ್ಬಿಡಿ. ಓಕೆ, ಬಿಕಾಸ್ ತುಂಬ ಒಳ್ಳೆಯದಿದೆ, ತುಂಬ ಒಳ್ಳೆಯದಿದೆ. ನನಗೆ ಗೊತ್ತಾಗ್ತಿದೆ ಕೆಲವ್ರಿಗೆ ಸ್ವಲ್ಪ ಎಮೋಷ್ನಲ್ ಆಗಿದ್ದೀರಾ, ಬಿಕಾಸ್ ನನಗೂ ಒಂಚೂರು ನಂಗೆ ಗೊತ್ತಾಗ್ತಿದೆ. ಓಕೆ, ಸೊ ಅಳು ಬಂದರೆ ಹತ್ಬಿಡಿ, ನೋ ಪ್ರಾಬ್ಲಮ್, ಅದೇ ತಡೆ ಆಗಿದೆ. ಪೀಸ್ ಆ್ಯಂಡ್ ಬೀಸ್ ಅಷ್ಟೇ ಫ್ರೆಂಡ್ಸ್, ಅಷ್ಟೇ ಅಂತೆ ಅವರು ಹೇಳ್ತಾ ಇದ್ದಾರೆ, ಅಷ್ಟೇ ಅಂತ. ಸರಿ, ಆಯಿತು. ಓಕೆ, ಸೊ ಇಷ್ಟು ಹೇಳ್ತಾ ನಾನು ರೀಡಿಂಗ್ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ, ಚೆನ್ನಾಗಿರ್ತೀರ, ಹೆದರ್ಕೊಂಬೇಡಿ, ಹುಷಾರಾಗಿರಿ, ಮನಸ್ಸು ಚೆನ್ನಾಗಿ ನೋಡ್ಕೊಳ್ಳಿ, ಮನೆ ಚೆನ್ನಾಗಿರುತ್ತೆ. ಯಾವುದಕ್ಕೂ ಭಯ ಬೀಳಬೇಡಿ, ಪ್ರೊಟೆಕ್ಷನ್ ಇದೆ. ಓಕೆ, ಮನೇಲಿದ್ದರೂ ಅಷ್ಟೇ, ಹೊರಗೋಗಿದ್ದರೂ ಅಷ್ಟೇ ಹುಷಾರಾಗಿರ್ತಾರೆ. ಏನು ಭಯ ಬೀಳಬೇಡಿ, ಆರಾಮಾಗಿ ನೀವು ಚೆನ್ನಾಗಿರಿ. ಅಳು ಬಂದರೆ ಹತ್ಬಿಡಿ, ಈ ಕಾರ್ಡನ್ನ ಮುಚ್ಚಿಬಿಡಿ, ಈ ಕಾರ್ಡ್ಸ್ನ ಓಪನ್ ಮಾಡೋಣ. ಓಕೆ, ಇಷ್ಟು ಹೇಳ್ತಾ ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ರೀಡಿಂಗ್ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್, ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಲವ್ ಆ್ಯಂಡ್ ರೆಸ್ಪೆಕ್ಟ್. ಪೂಜಾ ಆರ್ಯವಂಶಿ ದಿಸ್ ಸೈಡ್. ಬಾಯ್ ಬಾಯ್. ಥ್ಯಾಂಕ್ ಯು.